ನೀವು ಹಳ್ಳಿ ಕಡೆ ಸೈಟ್ ತಗೊಂಡಿದ್ದೀರಾ, ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದೀರಾ, ಅಥವಾ ಗ್ರಾಮ ಪಂಚಾಯಿತಿ ಲಿಮಿಟ್ ನಲ್ಲಿ ಮನೆ ಕಟ್ಟಿದ್ದೀರಾ? ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್. ನಿಮ್ಮ ಆಸ್ತಿಯ ದಾಖಲೆ ಪಡೆಯೋದಕ್ಕೆ ಅಂದ್ರೆ ಖಾತಾ ಪಡೆಯೋದಕ್ಕೆ ನೀವಿನ್ನು ಅಲೆಯಬೇಕಾಗಿಲ್ಲ. ಹೌದು, ಸರ್ಕಾರ ಈ ಸ್ವತ್ತು 2.0 ಜಾರಿ ಮಾಡಿದೆ. ಇನ್ಮೇಲೆ ನಿಮ್ಮ ಆಸ್ತಿಗೆ ಈ ಖಾತಾ ಪಡೆಯೋದು ತುಂಬಾ ಸುಲಭ. ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ? ಇದಕ್ಕೆ ನೀವು ಆನ್ಲೈನ್ಗಿಂತ ಆಫ್ಲೈನ್ ನಲ್ಲೇ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಏನದು? ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಆಫೀಸಿಗೆ ಹೋಗಿ, ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಆಫೀಸ್ಗೆ ಹೋಗ್ಬೇಕು. ನೇರವಾಗಿ ಅಗತ್ಯ ದಾಖಲೆಗಳ ಜೊತೆಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅದರ ಜೊತೆಗೆ ಆಧಾರ್ ಕಾರ್ಡು, ಕುಟುಂಬದ ವಂಶವೃಕ್ಷ, ಪ್ರಮಾಣ ಪತ್ರ, ಅರ್ಜಿದಾರರ ಫೋಟೋ, ಮನೆ ಅಥವಾ ಸೈಟ್ ನ ಫೋಟೋ ಕಾಪಿ, ಕಂದಾಯ ರಶೀದಿ, ವಿದ್ಯುತ್ ಬಿಲ್, ಕೈ ಬರಹದ ಅರ್ಜಿ, ಎಲ್ಲ ದಾಖಲೆಗಳ ಜೊತೆಗೆ ಈ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಆಗ ಅಲ್ಲಿರುವಂತ ಸಿಬ್ಬಂದಿ ನಿಮ್ಮ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡ್ತಾರೆ, ನಿಮ್ಮ ಜಾಗವನ್ನ ಪರಿಶೀಲನೆ ಮಾಡ್ತಾರೆ. ಆ ನಂತರ ನಿಮ್ಮ ಜಾಗದ ಅಳತೆ ಮಾಡಿ ಅವರೇ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಅವರು ನಿಮ್ಮ ಜಾಗಕ್ಕೆ ವಿಸಿಟ್ ಮಾಡಿ GPS ಫೋಟೋ ತೆಗೆದು ನಿಮಗೆ ಈ ಸ್ವತ್ತು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ನೀವೇನು ಆನ್ಲೈನ್ ನಲ್ಲಿ ಒದ್ದಾಡುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ನಾನೇನೇನು ದಾಖಲೆಗಳೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಕೊಟ್ಟು ನೀವು ಮಾಡಬಹುದು. ನೋಡಿ, ನೀವು ಅರ್ಜಿ ಕೊಟ್ಟ ಮೇಲೆ ಮೊದಲು ಕಾರ್ಯದರ್ಶಿಗಳು, ಆಮೇಲೆ PDO ವೆರಿಫೈ ಮಾಡ್ತಾರೆ. ಎಲ್ಲಾ ಸರಿ ಇದ್ರೆ PDO ಡಿಜಿಟಲ್ ಸೈನ್ ಮಾಡ್ತಾರೆ. ಈ ಪ್ರೋಸೆಸ್ ಮುಗಿಯೋದಕ್ಕೆ ಸುಮಾರು 45 ದಿನ ಬೇಕಾಗುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ವೆರಿಫೈ ಎಲ್ಲ ಆದ್ಮೇಲೆ ಅಪ್ರೂವಲ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ನೀವೇ ಈ ಸ್ವತ್ತು ವೆಬ್ಸೈಟ್ಗೆ ಹೋಗಿ ಫಾರ್ಮ್ 9 ಅಥವಾ ಫಾರ್ಮ್ 11B ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಆಫ್ಲೈನ್ ಆಯ್ತು. ಹಾಗಿದ್ರೆ ಆನ್ಲೈನ್ ನಲ್ಲಿ ಚೆಕ್ ಮಾಡೋದು ಹೇಗೆ? ಎಸ್, ಅದನ್ನ ನಾನು ನಿಮಗೀಗ ಹೇಳ್ತಾ ಹೋಗ್ತೀನಿ. ಸೊ ನೀವು ಗೂಗಲ್ ನಲ್ಲಿ ಈ ಸ್ವತ್ತು .karnataka.gov.in ಅಂತ ಹೇಳಿ ಟೈಪ್ ಮಾಡಿ ನೋಡಿ. ಆ ವೆಬ್ಸೈಟ್ ಅನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸರ್ಚ್ ಯುವರ್ ಪ್ರಾಪರ್ಟಿ, ನಿಮ್ಮ ಆಸ್ತಿಯನ್ನು ಹುಡುಕಿ ಅಂತ ಹೇಳುವಂತದ್ದು ಇರುತ್ತಲ್ಲ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಫಾರ್ಮ್ 9 ಅಥವಾ ಫಾರ್ಮ್ 11B ಅನ್ನ ನೀವು ಆಯ್ಕೆ ಮಾಡಿ ನಂತರ ನಿಮ್ಮ ವಿವರಗಳನ್ನ ಹಾಕ್ಬೇಕಾಗತ್ತೆ. ನಿಮ್ಮ ಹೆಸರು, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮ್ಮ ಆಸ್ತಿಯ ವಿವರ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೈಯಲ್ಲಿರುವಂತಹ ದಾಖಲೆ ಒರಿಜಿನಲ್ಲ ಅಥವಾ ಡ್ಯೂಪ್ಲಿಕೇಟಾ ಅಂತನೂ ಕೂಡ ಅಲ್ಲಿರುವಂತ ವೆರಿಫೈ ಆಪ್ಷನ್ ಮೂಲಕ ನೀವು ಚೆಕ್ ಮಾಡೋದಕ್ಕೆ ಅವಕಾಶ ಇದೆ. ಬಾಸ್ ವಾಲಾ, ಬಿ ದ ಬಾಸ್.